ನೀಟ್ ರಿಸಲ್ಟ್ ಬಂದಾಗಿದೆ. ನಾವೆಲ್ಲರೂ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ವಿ. ರಿಸಲ್ಟ್ ಕೂಡ ಬಂದಾಯಿತು. ಈಗ ನಮಗಿರುವಂಥದ್ದು ಕರ್ನಾಟಕದ ಸ್ಟೇಟ್ ಮೆರಿಟ್ ಲಿಸ್ಟನ್ನು ಯಾವಾಗ ರಿಲೀಸ್ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟನೇ ಸೀರಿಯಲ್ ನಂಬರಲ್ಲಿ ಅಂದರೆ ಮೆರಿಟ್ ಒಂದು ನಂಬರ್ ಇರುತ್ತಲ್ಲ, ಆ ನಂಬರಲ್ಲಿ ಎಷ್ಟನೇ ನಂಬರ್ ಬಂದರೆ ನಾವು ಸೇಫ್ ಅಂತ ನೀವು ತಿಳ್ಕೊಳ್ಬೋದು. ಪ್ರತಿಯೊಂದು ಕೆಟಗರಿಗಳಲ್ಲಿ ಎಷ್ಟೊಂದು ಒಂದು ರ್ಯಾಂಕ್ ಇರಬೇಕು, ಸ್ಟೇಟ್ ಮೆರಿಟ್ ರ್ಯಾಂಕ್ ಅನ್ನೋದು. ಈ ಸ್ಟೇಟ್ ಮೆರಿಟ್ ರ್ಯಾಂಕನ್ನು ನಾವು ನೋಡಿದ ಮೇಲೆ ನಮಗೆ ಒಂದು ಕ್ಲಾರಿಟಿ ಸಿಗುತ್ತಾ, ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡಲಿದ್ದೇನೆ. 2027ಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀರಾ? ಯಾವ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಲಾಂಗ್ ಟರ್ಮ್ಗಾಗಿ ನಿಮಗಾಗಿ ನಾನು ಸಜೆಸ್ಟ್ ಮಾಡ್ತಾ ಇರುವಂತಹ ಕಾಲೇಜು ಇನ್ಸ್ಪೈರ್ ನೀಟ್ ಅಕಾಡೆಮಿ. ನೀಟ್ 2027ರ ಅಡ್ಮಿಷನ್ಗಳು ಆರಂಭವಾಗಿದೆ. ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಲು ಈಗಲೇ ಜಾಯ್ನ್ ಆಗಿ ಇನ್ಸ್ಪೈರ್ ನೀಟ್ ಅಕಾಡೆಮಿಗೆ. ಈ ನೀಟ್ ಅಕಾಡೆಮಿಗೆ ಜಾಯ್ನ್ ಆಗೋದಕ್ಕೆ ಕೆಳಗೆ ಕಾಣಿಸುತ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮೊದಲಿಗೆ ಈಗ ಸ್ಟೇಟ್ ಮೆರಿಟ್ ಲಿಸ್ಟ್ ಅಂದ್ರೆ ಏನು? ಈ ಮೆರಿಟ್ ಲಿಸ್ಟ್ ಅಂದರೆ ಏನಂದರೆ, ನಮ್ಮ ನೀಟ್ ಎಕ್ಸಾಮ್ ಇದೆ ನೋಡಿ, NTA ಕಂಡಕ್ಟ್ ಮಾಡುವಂತಹ ನೀಟ್ ಎಕ್ಸಾಮಲ್ಲಿ ಯಾವ ವಿದ್ಯಾರ್ಥಿಗಳು ಕರ್ನಾಟಕದ ಒಂದು ಅಡ್ರೆಸ್ಸನ್ನು ಕೊಟ್ಟಿರ್ತಾರೋ, ನಾವು ಕರ್ನಾಟಕದವರಾಗಿದ್ದೇವೆ, ನಮ್ಮ ಕರ್ನಾಟಕದಲ್ಲಿ ನಾವು ಪ್ರೆಸೆಂಟ್ ಅಡ್ರೆಸ್ ಇದೆ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಈ ಒಂದು ಮೆನ್ಷನ್ ಮಾಡಿರ್ತಾರೆ ನೀಟಲ್ಲಿ. ಪ್ರೆಸೆಂಟ್ ಅಡ್ರೆಸ್ಸಲ್ಲಿ ಯಾರ್ದು ಪ್ರೆಸೆಂಟ್ ಅಡ್ರೆಸ್ಸಲ್ಲಿ ಕರ್ನಾಟಕ ಅಂತ ಮೆನ್ಷನ್ ಆಗಿದೆಯೋ ಅವ್ರದ್ದು ಎಲ್ಲರದ್ದು ಕೂಡ ಡಾಟಾವನ್ನು KA ಪಡೆದುಕೊಳ್ಳುತ್ತೆ. ನಮ್ಮ ಕರ್ನಾಟಕದ KA ಪಡೆದುಕೊಂಡು ಅದನ್ನು ಮೆರಿಟ್ ಆಧಾರದ ಮೇಲೆ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಯಾರ್ಯಾರು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅನ್ನೋದನ್ನು ನಿಮಗೆ ಮೆನ್ಷನ್ ಮಾಡ್ತಾರೆ. ಆದರೆ ಆ ಒಂದು ಮೆರಿಟ್ ರ್ಯಾಂಕ್ ಇದೆ ನೋಡಿ, ಒಂದು ಅಪ್ರಾಕ್ಸಿಮೇಟ್ ಅನ್ನೋದು ಒಂದು ಮಾಹಿತಿಯನ್ನು ನಮಗೆ ಕೊಡುತ್ತೆ ಹೊರತು ಅದು ಎಕ್ಸಾಕ್ಟ್ ಡಾಟಾವನ್ನು ನಿಮಗೆ ತೋರಿಸೋದಿಲ್ಲ. ಅಂದರೆ ಈಗ ಬೇರೆ ಸ್ಟೇಟ್ನಲ್ಲಿ ಕೂಡ ನಮ್ಮ ಕರ್ನಾಟಕದವ್ರು ಇರ್ತಾರೆ, ನಮ್ಮ ಕರ್ನಾಟಕದ ಡೊಮೆಸೈಲ್ ಹೊಂದಿರುವಂಥವ್ರು ಇರ್ತಾರೆ, ನಮ್ಮ ಕರ್ನಾಟಕದಲ್ಲಿ ಅವರ ಆಸ್ತಿ ಇರುತ್ತೆ, ಬಟ್ ಕೆಲಸ ಮಾಡೋದಕ್ಕೆ ಬೇರೆ ಸ್ಟೇಟ್ಗೆ ಹೋಗಿರ್ತಾರೆ. ಅಂಥವರು ಕೂಡ ನಮ್ಮ ಕರ್ನಾಟಕದ ಡೊಮೆಸೈಲ್ ಹೊಂದಿರ್ತಾರೆ, ಆದರೆ ಪ್ರೆಸೆಂಟ್ ಅಡ್ರೆಸ್ಸನ್ನು ಬೇರೆ ಸ್ಟೇಟ್ದು ಕೊಟ್ಟಿರ್ತಾರೆ. ಅಂತಹ ವಿದ್ಯಾರ್ಥಿಗಳದ್ದು ಅಲ್ಲಿ ನಮಗೆ ಕರ್ನಾಟಕದ ಲಿಸ್ಟಲ್ಲಿ ನಿಮಗೆ ಕಾಣಿಸೋದಿಲ್ಲ. ಆದರೆ ನೀವು ಈ ಒಂದು ಲಿಸ್ಟನ್ನು ನೋಡ್ಕೊಳ್ಳಿ, ನಾನು ಇಲ್ಲಿ ಹೇಳ್ತಾ ಇರುವಂಥ ಲಿಸ್ಟನ್ನು ನೋಡಿಕೊಂಡು ಅಲ್ಲಿ ಬರುವಂತಹ ಒಂದು ಸೀರಿಯಲ್ ನಂಬರ್ ಇರುತ್ತೆ ನೋಡಿ, ಅದನ್ನೇ ನೀವು ಮೆರಿಟ್ ರ್ಯಾಂಕ್ ಅಂತ ತಿಳ್ಕೊಳ್ಬೇಕು. ಅಂದರೆ ಸೀರಿಯಲ್ ನಂಬರ್ 1, 2, 3, 4 ಅಂತ ಮೆನ್ಷನ್ ಮಾಡಿರ್ತಾರೆ. ಅದರ ಮುಂದ್ಗಡೆ ನಿಮ್ಮ ರೋಲ್ ನಂಬರ್ ಮತ್ತು ನಿಮ್ಮ ನೀಟ್ ಮಾರ್ಕ್ಸನ್ನು ಮೆನ್ಷನ್ ಮಾಡಿರ್ತಾರೆ. ಆ ಒಂದು ಸೀರಿಯಲ್ ನಂಬರ್ ಇರುತ್ತೆ ನೋಡಿ, ಆ ಸೀರಿಯಲ್ ನಂಬರನ್ನು ನಾನು ಇಲ್ಲಿ ಹೇಳ್ತೇನೆ, ಅದನ್ನೇ ನೀವು ಮೆರಿಟ್ ರ್ಯಾಂಕ್ ಅಂತ, ಸ್ಟೇಟ್ ಮೆರಿಟ್ ರ್ಯಾಂಕ್ ಅಂತ ತಿಳ್ಕೊಳ್ಬೋದು. ಬಟ್ ಇದರ ಯಾವುದೇ ಯೂಸ್ ಇಲ್ಲ, ಜಸ್ಟ್ ನಿಮಗೊಂದು ಅನಾಲಿಸಿಸನ್ನು ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಹೊರತು ಬೇರೆ ಯಾವ ಒಂದು ಈ ಸ್ಟೇಟ್ ರ್ಯಾಂಕಿಂದ ಯೂಸ್ಫುಲ್ ಇಲ್ಲ. ಅಂದರೆ ಇದರಿಂದ ಯಾವುದೇ ಕೌನ್ಸಿಲಿಂಗ್ ಕೂಡ ಆಗಲ್ಲ. ನಮ್ಮ ಕೌನ್ಸಿಲಿಂಗಲ್ಲಿ ಕನ್ಸಿಡರ್ ಮಾಡೋದು ಕೇವಲ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ನಿಮ್ಮ ಕೆಟಗರಿ ರ್ಯಾಂಕನ್ನು ಕನ್ಸಿಡರ್ ಮಾಡಲ್ಲ, ನಿಮ್ಮ ಸ್ಟೇಟ್ ರ್ಯಾಂಕನ್ನು ಕನ್ಸಿಡರ್ ಮಾಡಲ್ಲ. ಆದ್ದರಿಂದ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ಸ್ಟೇಟ್ ರ್ಯಾಂಕ್ ಅಂತ ಬಿಡೋದಿಲ್ಲ. ಕೇವಲ ನೀವು ಇದನ್ನು ನೋಡಿಕೊಂಡು, ಈ PDF ಅನ್ನು ನೋಡಿಕೊಂಡು ಅನಾಲಿಸಿಸನ್ನು ಮಾಡ್ಬೋದಾಗಿರುತ್ತೆ. ಬಟ್ ಇನ್ನೂ ಕೂಡ ಅದನ್ನು ಬಿಟ್ಟಿಲ್ಲ. ಯಾವಾಗ ಬಿಡ್ತಾರೆ ಎಂಬುದನ್ನು ಕೂಡ ನಾವು ಕಾಯ್ದು ನೋಡಬೇಕಾಗಿದೆ. ಈಗ ಅಲ್ಲಿ ಪ್ರೊಟೆಸ್ಟ್ ನಡೀತಾ ಇರೋದ್ರಿಂದ ಯಾವಾಗ ಬಿಡುತ್ತಾರೆ ಎಂಬುದು ಕೂಡ ಇನ್ನೂ ಗೊತ್ತಾಗಿಲ್ಲ. NTA ಕೂಡ ಸ್ವಲ್ಪ ಲೇಟ್ ಮಾಡ್ತಾ ಇದೆ ಅಂತ ಅನಿಸುತ್ತೆ ಈ ಒಂದು ಡಾಟಾವನ್ನು ಕಳಿಸೋದಕ್ಕೆ. ನೋಡಬೇಕು ಎಲ್ಲಿಯವರೆಗೆ ಈ ಡಾಟಾವನ್ನು ಕಳಿಸ್ತದೆಯೋ ಅಲ್ಲಿಯವರೆಗೆ ಈ ಒಂದು ಸ್ಟೇಟ್ ಮೆರಿಟ್ ಲಿಸ್ಟನ್ನು ರಿಲೀಸ್ ಮಾಡೋದಿಲ್ಲ. ಅದನ್ನು ರಿಲೀಸ್ ಮಾಡಿದ ತಕ್ಷಣ ನಿಮಗೆ ಎಲ್ರಿಗೂ ನಾನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಈಗ ನಾವು ತಿಳ್ಕೊಳ್ಬೇಕಾದದ್ದೇನೆಂದರೆ, ನಮ್ಮ ಸ್ಟೇಟ್ ಮೆರಿಟ್ ರ್ಯಾಂಕ್ ಎಷ್ಟು ಬರಬೇಕು, ಎಷ್ಟು ರ್ಯಾಂಕ್ ಒಳಗಡೆ ಇದ್ದರೆ ನಮಗೆ ಒಂದು ಸೀಟ್ ಸಿಗುತ್ತೆ, ಸೆಮಿ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಲಿದ್ದೇನೆ. ಪ್ರತಿಯೊಂದು ಕೆಟಗರಿಗಳಲ್ಲಿ ಎಷ್ಟು ರ್ಯಾಂಕ್ ಒಳಗಡೆ ನೀವು ಇರಬೇಕು, ಎಷ್ಟು ಸ್ಟೇಟ್ ಮೆರಿಟ್ ರ್ಯಾಂಕ್ ಒಳಗಡೆ ಇರಬೇಕು ಅಂದರೆ ಒಂದು ಅಪ್ರಾಕ್ಸಿಮೇಟ್ ಸಿಗುತ್ತೆ ನಿಮಗೆ. ಅಷ್ಟು ರ್ಯಾಂಕ್ ಒಳಗಡೆ ಇದ್ದರೆ ಖಂಡಿತವಾಗಿ ನನಗೆ ಸೀಟ್ ಸಿಗಬಹುದು ಅಂತ ನಿಮಗೆ ಅನಿಸ್ತದೆ. ಆದ್ದರಿಂದ ಈಗ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಲಾಸ್ಟ್ ಇಯರಲ್ಲಿ ಎಷ್ಟು ರ್ಯಾಂಕಿಗೆ ಸಿಕ್ಕಿತ್ತು, ಎಷ್ಟು ಸ್ಟೇಟ್ ರ್ಯಾಂಕಿಗೆ ಸಿಕ್ಕಿತ್ತು ಎಂಬುದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಈ ಒಂದು ಟೇಬಲನ್ನು ಮೆನ್ಷನ್ ಮಾಡಿದೆ ನೋಡಿ, ಇಲ್ಲಿ ನೀವು ಮಾರ್ಕ್ಸನ್ನು ನೋಡೋದಕ್ಕೆ ಹೋಗಬೇಡಿ. ಮಾರ್ಕ್ಸನ್ನು ಕೇವಲ ನಾನು 2025 ಮಾರ್ಕ್ಸನ್ನು ಹಾಕಿದ್ದೇನೆ. 2024ನ ಮಾರ್ಕ್ಸನ್ನು ಕನ್ಸಿಡರ್ ಮಾಡೋದಕ್ಕೆ ಹೋಗಬೇಡಿ ಅದರ ರ್ಯಾಂಕ್ ಒಂದಿಗೆ. ಯಾಕಂದರೆ ನಾನು ಕೇವಲ 2025ನ ರ್ಯಾಂಕ್ ವರ್ಸಸ್ ಮಾರ್ಕ್ಸನ್ನು ಹಾಕಿದ್ದೇನೆ. ಅದರ ಜೊತೆಗೆ ನಿಮಗೆ ಸ್ಟೇಟ್ ರ್ಯಾಂಕ್ ಎಷ್ಟಿದ್ದರೆ, ಎಷ್ಟು ರ್ಯಾಂಕ್ ಇತ್ತು 2024ರಲ್ಲಿ ಮತ್ತು 2025ರಲ್ಲಿ ಆ ಸ್ಟೇಟ್ ರ್ಯಾಂಕಿಗೆ ಅಂತ ನಾನು ಮೆನ್ಷನ್ ಮಾಡಿದ್ದೇನೆ. ಇಲ್ಲಿ ಮ್ಯಾಥ್ಸ್ ವರ್ಸಸ್ ರ್ಯಾಂಕನ್ನು ನೀವು ಕನ್ಸಿಡರ್ ಮಾಡಬೇಕಾದದ್ದು 25. ಬಟ್ ಉಳಿದ ಸ್ಟೇಟ್ ರ್ಯಾಂಕ್ ಮತ್ತು ಆಲ್ ಇಂಡಿಯಾ ರ್ಯಾಂಕಿಂಗ್ ಇದೆ ನೋಡಿ, ಅದನ್ನು 2 ವರ್ಷದ್ದು ಕಂಪೇರ್ ಮಾಡ್ಬೋದಾಗಿರುತ್ತೆ. ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಏನು ಮಾಡಿದ್ದೇನೆ, ಕರ್ನಾಟಕದ ಸ್ಟೇಟ್ ರ್ಯಾಂಕಿಂಗ್ ಮತ್ತು ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟು ರ್ಯಾಂಕ್ ಇದ್ದರೆ ಎಷ್ಟು ರ್ಯಾಂಕ್ ಬಂದಿತ್ತು ಲಾಸ್ಟ್ ಇಯರ್ ಎಂಬುದನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೇನೆ. ಲಾಸ್ಟ್ ಇಯರು 1411 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿದ್ದರೆ ನಮ್ಮ ಕರ್ನಾಟಕದಲ್ಲಿ ಸ್ಟೇಟ್ ರ್ಯಾಂಕಿಂಗ್ ಎಷ್ಟಿತ್ತಂದರೆ 100 ಜನ ಇದ್ದರು. 2400 ಒಂದು ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿತ್ತಂದರೆ, ಆಲ್ ಇಂಡಿಯಾ ರ್ಯಾಂಕಿಂಗ್ ಹೇಳ್ತಾ ಇರೋದು ನಾನು, 2400 ಅಂದ್ರೇನು ಆಲ್ ಇಂಡಿಯಾ ರ್ಯಾಂಕಿಂಗು. ಅದೇ ರೀತಿಯಲ್ಲಿ 3500 ಬಂದಿದ್ದರೆ 243. ಅದೇ ರೀತಿಯಲ್ಲಿ 1284 ರ್ಯಾಂಕಿಂಗ್ ಕರ್ನಾಟಕದ ರ್ಯಾಂಕಿಂಗ್. ಆ ರ್ಯಾಂಕಿಗೆ ಆಲ್ ಇಂಡಿಯಾ ರ್ಯಾಂಕಿಂಗನ್ನು ನೋಡ್ಕೊಳ್ಳಿ, 24,000 25,000 ರ್ಯಾಂಕಿಂಗ್ ಇದ್ದರೆ. ಅಂದರೆ ನಿಮ್ಮದು 25,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬರ್ತಾ ಇದೆ ನಿಮ್ಮ ರ್ಯಾಂಕಿಂಗು. ಅಂದರೆ ಈಗ ಆಲ್ ಇಂಡಿಯಾದಲ್ಲಿ ನಿಮಗೆ 25,000 ಬರ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ರ್ಯಾಂಕಿಂಗ್ ಬರುತ್ತೆ ಅಂತ ನೋಡ್ಕೊಂಡು ಹೋದರೆ 1,0287 ಲಾಸ್ಟ್ ಇಯರ್ ಬಂದಿತ್ತು.
ಈ ವರ್ಷವೂ ಕೂಡ 1287 ನಮ್ಮ ಕರ್ನಾಟಕದ ಮೆರಿಟ್ ಲಿಸ್ಟಲ್ಲಿ ಬರುತ್ತೋ ಇಲ್ವೋ ಅನ್ನೋದನ್ನು ನಾವು ಕಾಯ್ದು ನೋಡಬೇಕಾಗುತ್ತೆ. ಯಾರ್ದು 25,000 ಒಳಗಡೆ ಬಂದಿದೆಯೋ ಅವರೆಲ್ಲರೂ ಇದನ್ನು ನೋಡ್ಕೊಳ್ಳಿ. ಈಗ ಮುಂದಿನದು ಹೇಳ್ತೇನೆ ನೋಡಿ. ನಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ 32,000 ಬಂದಿದ್ದರೆ ನಿಮ್ಮದು ಲಾಸ್ಟ್ ಇಯರ್ ಎಷ್ಟು ಬಂದಿತ್ತು ಸ್ಟೇಟ್ ರ್ಯಾಂಕಿಂಗ್ ಅಂದರೆ 1,645. ಅದೇ ರೀತಿಯಲ್ಲಿ 41,833 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿದ್ದರೆ 2,102. ಅದೇ ರೀತಿಯಲ್ಲಿ 2,694ಕ್ಕೆ 2,711. ಹಾಗೆ 77,800ಕ್ಕೆ ಬಂದಿದ್ದರೆ ಅಂದರೆ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ 77,000 ಒಳಗಡೆ ಬರ್ತಾ ಇದ್ದರೆ ನೀವು ಎಷ್ಟನೇ ಪ್ಲೇಸಲ್ಲಿ ಇರಬೇಕಂದ್ರೆ 4,460. ಇಲ್ಲಿ ನೋಡಿ, ನಾನು ಹೇಳ್ತಾ ಇರೋದು 5,000 ಒಳಗಡೆ ನಿಮ್ಮ ಸ್ಟೇಟ್ ರ್ಯಾಂಕಿಂಗ್ ಬರ್ತಾ ಇದ್ರೆ, ಸ್ಟೇಟ್ ಮೆರಿಟ್ ಲಿಸ್ಟಲ್ಲಿ ನಿಮ್ಮದು 5,000 ಒಳಗಡೆ, ಮುಖ್ಯವಾಗಿ 4,000 ಒಳಗಡೆ ಬರ್ತಾ ಇದ್ರೆ ಖಂಡಿತವಾಗಿ ನಿಮಗೆ GM ಕ್ಯಾಟಗರಿಯಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಆ್ಯಸ್ ಪರ್ ಲಾಸ್ಟ್ ಇಯರ್ ಹೇಳ್ತಾ ಇರೋದು, ಯಾರಿಗೆ 5,000 ಒಳಗಡೆ ಅಥವಾ 4,000 ಒಳಗಡೆ ಬಂದುಬಿಟ್ರುಕಂತ ಗ್ಯಾರಂಟಿಯಾಗಿ ನಿಮಗೆ ಕರ್ನಾಟಕದಲ್ಲಿ ಒಂದು ಸೆಮಿ ಗೌರ್ಮೆಂಟ್ ಆದರೂ ಸಿಕ್ಕೇ ಸಿಗುತ್ತೆ ಅನ್ನಂಗೆ. ಯಾರ್ದು 5,000 ಒಳಗಡೆ ಬರ್ತಾ ಇದೆಯೋ ಅವರಿಗೆ ಖಂಡಿತವಾಗಿ ನಿಮಗೆ ಸೆಮಿ ಗೌರ್ಮೆಂಟ್ ಆದರೂ ಸಿಕ್ಕೇ ಸಿಗುತ್ತೆ. 5,000 ಒಳಗಡೆ ಬರ್ತಾ ಇದ್ರೆ, ಅದು ಕೂಡ 4,500 ಒಳಗಡೆ ಬರಬೇಕು ಆ್ಯಸ್ ಪರ್ ಲಾಸ್ಟ್ ಇಯರು. ಬಟ್ ಈ ವರ್ಷ 5,000 ಒಳಗಡೆ ಬರ್ತಾ ಇದ್ರು ಕೂಡ ನಿಮಗೆ ಖಂಡಿತವಾಗಿ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಅದೇ ರೀತಿಯಲ್ಲಿ ನಿಮ್ದು ಯಾವುದಾದ್ರೂ 2A ಕ್ಯಾಟಗರಿ ಆಗಿತ್ತು, ಕನ್ನಡ ಮೀಡಿಯಮ್ ಇತ್ತು, ರೂರಲ್ ಇತ್ತು, ಹೈದರಾಬಾದ್ ಕರ್ನಾಟಕ ಇತ್ತು, ಯಾವುದಾದ್ರೂ ರಿಸರ್ವೇಷನ್ಗಳಿದ್ದರೆ ನಿಮ್ಮದು 91,000, 95,000 ಮತ್ತು 1,00,000 ತನಕ ರೇಂಜಲ್ಲಿ ಬರ್ಬೋದು. ಆ ಒಂದು ರೇಂಜಲ್ಲಿ ಬರಬೇಕಂದ್ರೆ ನಿಮ್ಮ ಸ್ಟೇಟ್ ಮೆರಿಟ್ ಲಿಸ್ಟಲ್ಲಿ ಎಷ್ಟು ರ್ಯಾಂಕ್ ಇರಬೇಕಂದ್ರೆ 6,000 ಒಳಗಡೆ ಇದ್ದರೆ ಖಂಡಿತವಾಗಿ ಈ ವರ್ಷ ನಿಮಗೆ ಸೀಟ್ ಸಿಗುವಂಥದ್ದು ಚಾನ್ಸಸ್ ಇರುತ್ತೆ. ಈ ಒಂದು ಲಿಸ್ಟನ್ನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಲ್ಲ, ಇದನ್ನು ನಾನು ಹೇಳ್ತಾ ಇರೋದು ನಿಮಗೆ ಒಂದು ಮೆರಿಟ್ ಲಿಸ್ಟ್ ಅಂತ ರಿಲೀಸ್ ಮಾಡ್ತಾರಲ್ಲ, ಆ ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಸೀರಿಯಲ್ ನಂಬರ್ ಏನಾದರೂ 6,000 ಒಳಗಡೆ ಬರ್ತಾ ಇತ್ತು, ನಿಮ್ಮ ಕ್ಯಾಟಗರಿ ಏನಾದರೂ 2A ಕ್ಯಾಟಗರಿ ಅಥವಾ 2B ಕ್ಯಾಟಗರಿ ಅಥವಾ ನಿಮ್ದು ಏನಾದರೂ ಕನ್ನಡ ಮೀಡಿಯಂ, ಹೈದರಾಬಾದ್ ಕರ್ನಾಟಕ ಯಾವುದಾದ್ರು ರಿಸರ್ವೇಷನ್ಗಳಿದ್ದರೆ ಖಂಡಿತವಾಗಿ ನಿಮ್ಮದು 6,000 ಒಳಗಡೆ ಬರ್ತಾ ಇದ್ದರೆ ನಮ್ಮ ಕರ್ನಾಟಕದಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಅದೇ ರೀತಿಯಲ್ಲಿ GM ಕ್ಯಾಟಗರಿ ಆಗಿದ್ದರೆ 5,000 ಅಥವಾ 4,500 ಒಳಗಡೆ ಇರಬೇಕಾಗುತ್ತೆ ಆ್ಯಸ್ ಪರ್ ಲಾಸ್ಟ್ ಇಯರ್. ಹಾಗೆ 1,22,000 ರ್ಯಾಂಕ್ ಬರ್ತಾ ಇದ್ದರೆ ಆ ರ್ಯಾಂಕಿಗೆ ನಿಮಗೆ ಲಾಸ್ಟ್ ಇಯರ್ ಏನಾಗಿತ್ತು ಅಂದರೆ ಫಸ್ಟ್ ರೌಂಡಲ್ಲಿ 12 ಲಕ್ಷದ ಫೀ ಸ್ಟ್ರಕ್ಚರ್ಗೆ ನಿಂತ್ಕೊಂಡಿತ್ತು. ಅಂದರೆ ನಿಮ್ಮದು 8,000 ಒಳಗಡೆ ಈ ಒಂದು ಕರ್ನಾಟಕದ ಸ್ಟೇಟ್ ಮೆರಿಟ್ ರ್ಯಾಂಕ್ ಬರ್ತಾ ಇದ್ದರೆ ಖಂಡಿತವಾಗಿ ನಿಮಗೆ 12 ಲಕ್ಷದ ಸಿಗುತ್ತೆ ಸೀಟು. ಸೆಮಿ ಗೌರ್ಮೆಂಟ್ ಸಿಗಬೇಕಂದ್ರೆ ನಿಮ್ಮದು 5,000 ಒಳಗಡೆ ಇರಬೇಕು ಅಥವಾ 4,000 ಒಳಗಡೆ ಇರಬೇಕು. ಆ ಒಂದು ರ್ಯಾಂಕ್ ಒಳಗಡೆ ಇದ್ದರೆ ಖಂಡಿತವಾಗಿ ನಿಮಗೆ ಸೆಮಿ ಗೌರ್ಮೆಂಟ್ ಸಿಗುತ್ತೆ. ನಾನೀಗ ಕನ್ಸಿಡರ್ ಮಾಡಿರೋದು ಯಾವ ಕ್ಯಾಟಗರಿ ಅಂದರೆ GM ಕ್ಯಾಟಗರಿ ಕನ್ಸಿಡರ್ ಮಾಡಿದೆ, 3A ಮತ್ತು 3B ಅಂದರೆ GM ಕ್ಯಾಟಗರಿ ಇದ್ದಂಗೆ. ಅದಾದ ಮೇಲೆ 2A ಮತ್ತು 2B ಕ್ಯಾಟಗರಿ ಕನ್ಸಿಡರ್ ಮಾಡಿದೆ, ಕ್ಯಾಟಗರಿ 1 ಕೂಡ ಕನ್ಸಿಡರ್ ಮಾಡಿದೆ. ನಿಮ್ಮದು ರೂರಲ್ ಮತ್ತು ಹೈದರಾಬಾದ್ ಕರ್ನಾಟಕ ಇದ್ದರೆ 6,000 ಒಳಗಡೆ ಬರಬೇಕಂತ ಹೇಳಿದೆ. ಈ ಎಲ್ಲ ಸ್ಟೇಟ್ ರ್ಯಾಂಕಿಂಗನ್ನು ನೀವು ತಿಳ್ಕೊಂಡ್ರಿ. ಈಗ ನಾನು SC ಮತ್ತು ST ಸ್ಟೂಡೆಂಟ್ಸ್ಗಳ ಬಗ್ಗೆ ಮಾತನಾಡಲಿದ್ದೇನೆ. ನಿಮ್ಮ ರ್ಯಾಂಕಿಂಗ್ ಏನಾದರೂ 2,20,000 ರೇಂಜಲ್ಲಿ ಬರ್ತಾ ಇತ್ತು, ಖಂಡಿತವಾಗಿ ನಿಮಗೆ ಸೀಟ್ ಸಿಗುವಂಥದ್ದು 100% ಆಗಿರುತ್ತೆ. ಅದರ ಮೇಲೆ ಬರ್ತಾ ಇದ್ರು ಕೂಡ ಈ ವರ್ಷ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದರ ಮೇಲೆ ಬರ್ತಾ ಇದ್ರು ಕೂಡ ನೀವು ಭರವಸೆಯನ್ನು ಇಟ್ಕೊಳ್ಬೋದು. 2,40,000 ಕೂಡ ಬರ್ತಾ ಇದ್ರು ಕೂಡ ನೀವು ಒಂದು ಭರವಸೆಯನ್ನು ಹಿಡ್ಕೊಂಡು ಎಲ್ಲ ರೌಂಡ್ವರೆಗೆ ನೀವು ಪಾರ್ಟಿಸಿಪೇಟ್ ಮಾಡಿ ನಿಮಗೆ ಸೆಮಿ ಗೌರ್ಮೆಂಟ್ ಸಿಗುವಂಥದ್ದು ಚಾನ್ಸಸ್ ಇರುತ್ತೆ. ಆಲ್ ಇಂಡಿಯಾ ರ್ಯಾಂಕಿಂಗ್ ಹೇಳ್ತಾ ಇರೋದು. ಹಾಗಿದ್ರೆ ಸ್ಟೇಟ್ ರ್ಯಾಂಕ್ ಎಷ್ಟು ಬರ್ಬೋದು ನೋಡಿ, ಇಲ್ಲಿ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ. ಲಾಸ್ಟ್ ಇಯರಲ್ಲಿ 2,00,000 ಒಂದು ಆಲ್ ಇಂಡಿಯಾ ರ್ಯಾಂಕಿಂಗ್ ನೋಡಿ, 2,26,000 ರ್ಯಾಂಕಿಗೆ ಅಂದರೆ ನಿಮ್ಮದು ಒಂದು 15,000 ಒಳಗಡೆ ಬರ್ತಾ ಇತ್ತು. ಯಾರಿಗೆ ಅಂದರೆ SC ಮತ್ತು ST ಕ್ಯಾಟಗರಿಯವರಿಗೆ ಸ್ಟೇಟ್ ರ್ಯಾಂಕಿಂಗ್ ಅಂದರೆ ಸೀರಿಯಲ್ ನಂಬರ್ ಇದೆ ನೋಡಿ, ಆ ಸೀರಿಯಲ್ ನಂಬರನ್ನು ನೋಡ್ಕೊಂಡು ಹೋಗಿ. SC ಮತ್ತು ST ಕ್ಯಾಟಗರಿಯವರಿಗೆ 15,000 ಒಳಗಡೆ ಬರ್ತಾ ಇತ್ತು ಸ್ಟೇಟ್ ರ್ಯಾಂಕಿಂಗ್. ಅಂಥ ಸಂದರ್ಭದಲ್ಲಿ ನಿಮಗೆ ಸಿಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಈಗ ನಿಮಗೆಲ್ಲರಿಗೂ ಗೊತ್ತಾಯಿತು ಜನರಲ್ ಕ್ಯಾಟಗರಿಗೆ ಎಷ್ಟು ಇರಬೇಕಂದ್ರೆ 4,000 ಒಳಗಡೆ ಇರಬೇಕು. ಹಾಗೆ 2A 2B ಮತ್ತು ಕನ್ನಡ ಮೀಡಿಯಂ ರೂರಲ್ ರಿಸರ್ವೇಷನ್ ಇದ್ದರೆ ಅಂಥವ್ರಿಗೆ ಎಷ್ಟಿರಬೇಕು, 6,000 ಒಳಗಡೆ ಇರಬೇಕು. ಹಾಗೆ SC ಮತ್ತು ST ವಿದ್ಯಾರ್ಥಿಗಳಿಗೆ ಎಷ್ಟಿರಬೇಕಂದ್ರೆ ಈ ಒಂದು ರ್ಯಾಂಕ್ ಅಂದರೆ 14,000 15,000 ರೇಂಜಲ್ಲಿ ಇದ್ದರೆ, ಅದರ ಒಳಗಡೆ ಇದ್ದರೆ ಖಂಡಿತವಾಗಿ ನಿಮಗೆ ಸೆಮಿ ಗೌರ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಸ್ ಪರ್ ಲಾಸ್ಟ್ ಇಯರ್ನ ಡಾಟಾ ಬೇಸಿಸ್ ಮೇಲೆ ನಾನು ಹೇಳ್ತಾ ಇದ್ದೇನೆ. ನಿಮಗೊಂದು ಕ್ಲಿಯರ್ ಆಗಿರುವಂಥ ಐಡಿಯಾ ಸಿಕ್ಕಿದೆ. ಸ್ಟೇಟ್ ಮೆರಿಟ್ ಲಿಸ್ಟ್ ಅಂದ್ರೇನು, ಸ್ಟೇಟ್ ಮೆರಿಟ್ ಲಿಸ್ಟಲ್ಲಿ ಇರುವಂತಹ ರ್ಯಾಂಕನ್ನು ಹೇಗೆ ಅನಾಲಿಸಿಸ್ ಮಾಡಬೇಕು, ಎಲ್ಲ ಮಾಹಿತಿಯನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆದರೆ ನಿಮಗೆ ತಿಳಿದಿರಲಿ, ಈ ಒಂದು ಲಿಸ್ಟ್ ನಿಮಗೆ ಒಂದು ಜಸ್ಟ್ ಒಂದು ಅಜಂಪ್ಷನ್ ಮಾಡ್ಕೊಳ್ಳೋದಕ್ಕೆ ಸೀಟ್ ಸಿಗುತ್ತೋ ಇಲ್ವೋ ಅನ್ನೋದನ್ನು ಕೇವಲ ನಿಮಗೆ ತಿಳಿಸುತ್ತೆ ಹೊರತು ಪೂರ್ತಿ ಮಾಹಿತಿಯನ್ನು ನಿಮಗೆ ತಿಳಿಸೋದಿಲ್ಲ. ಇದರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳದ್ದು ಆಬ್ಸೆಂಟ್ ಇರುತ್ತೆ. ಕೆಲವೊಂದು ವಿದ್ಯಾರ್ಥಿಗಳು ಬೇರೆ ಸ್ಟೇಟಲ್ಲಿ ಇದ್ಕೊಂಡು ಕರ್ನಾಟಕದ ಡೊಮೆಸೈಲನ್ನು ಹೊಂದಿರ್ತಾರೆ, ಅಥವಾ ಕೆಲವೊಬ್ಬರು ಏನಾಗಿರ್ತಾರೆ ನಮ್ಮ ಕರ್ನಾಟಕದಲ್ಲಿ ಇದ್ಕೊಂಡು ಕರ್ನಾಟಕದ ಡೊಮೆಸೈಲನ್ನು ಹೊಂದಿರೋದಿಲ್ಲ. ಅಂತಹ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಎಲ್ಲವನ್ನು ಕನ್ಸಿಡರ್ ಮಾಡಿದಾಗ ಇದರಲ್ಲಿರುವಂಥದ್ದು ಖಂಡಿತವಾಗಿ ಸತ್ಯವಿರುತ್ತೆ ಅನ್ನೋದು ಹೇಳೋದಕ್ಕಾಗಲ್ಲ. ಬಟ್ ನೀವೊಂದು ಎಕ್ಸಾಕ್ಟ್ ಆಗಿರುವಂತಹ ಒಂದು ಡಾಟಾವನ್ನು ಪಡ್ಕೊಳ್ಬೋದು, ಎಷ್ಟು ಜನ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿದ್ದಾರೆ ಎಂಬುದನ್ನು.
ಇದಿಷ್ಟಾಗಿತ್ತು ಇವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.